ಗೆಟ್ ರೆಡಿ ಫಾರ್ ಕರ್ನಾಟಕ ಟೆಟ್ ಭಾಗ 18 ಕನ್ನಡ ವ್ಯಾಕರಣ 9ನೇ ತರಗತಿ ಮೈಸೆಲ್ಫ್ ಶ್ರುತಿ ಪೇರಾಲ್. ನಾನು ಕಂಡಂತೆ BGL ಸ್ವಾಮಿ SL ಭೈರಪ್ಪರವರು ಬರೆದಿದ್ದು. ಡಾಕ್ಟರ್ SL ಭೈರಪ್ಪ ಇವರು ಭಾರತದ ಪ್ರಸಿದ್ಧ ಸಾಹಿತಿ, ಕಾದಂಬರಿಕಾರ ಹಾಗೂ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಸಂತೇಶಿಯವರು. 20 ಆಗಸ್ಟ್ 1931 ಜನಿಸಿದರು. ಇವರ ಬಗ್ಗೆ ಇನ್ನಷ್ಟು ಈ ವಿಡಿಯೋವನ್ನು ಫಾಸ್ ಮಾಡಿ ನೋಡಿ ಓದ್ತಾ ಹೋಗಿ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳಿ. ಯಾಕಂದರೆ ಇವರ ಬರೆದಂತಹ ಕೃತಿಗಳಿರಬಹುದು, ಅವರಿಗೆ ಸಿಕ್ಕಿರುವ ಪ್ರಶಸ್ತಿಗಳ ಬಗ್ಗೆಯೂ ಕೇಳಬಹುದಾದಂಥ ಪ್ರಶ್ನೆಗಳಿವೆ. ಹಾಗಾಗಿ ಒಂದು ಸ್ವಲ್ಪ ಫೋರ್ಸ್ ಮಾಡಿ ನೋಡ್ಕೊಳ್ಳಿ. ನ್ಯಾಷನಲ್ ಪ್ರೊಫೆಸರನ್ನು ಕೂಡ ಇವರು ಅಲಂಕರಿಸಿದ್ದಾರೆ. ಸುಮಾರು ರಾಜ್ಯ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಸುಮಾರು ಪ್ರಶಸ್ತಿಗಳನ್ನು ಪಡೆದು ನಮ್ಮ ನಾಡಿಗೆ ಗೌರವವನ್ನು ತಂದುಕೊಟ್ಟಿದ್ದಾರೆ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಮುಂದೆ ಪದಗಳ ಅರ್ಥ. ಉಪೇಕ್ಷೆ ಅಂದರೆ ತಾತ್ಸಾರ, ಮೇಧಾಶಕ್ತಿ ಅಂದರೆ ಬುದ್ಧಿಶಕ್ತಿ ಅಥವಾ ಬುದ್ಧಿಮತೆ, ವೈಖರಿ ಅಂದರೆ ಶೈಲಿ ಅಥವಾ ದಾಟಿ, ನಿಮಿತ್ತ ಅಂದರೆ ಕಾರಣ. ವಿಭಕ್ತಿ ಪ್ರತ್ಯಯ ಆಲ್ರೆಡಿ ಇದನ್ನು ನಾವು ಕೇಳ್ಕೊಂಡಿದ್ದೇವೆ, ನೋಡಿದ್ದೇವೆ. ಇನ್ನೊಂದು ಸ್ವಲ್ಪ ನೋಡ್ತಾ ಹೋಗಿ ಕ್ರಿಯಾಪದದೊಂದಿಗೆ ನಾಮಪದದ ಸಂಬಂಧವನ್ನು ತಿಳಿಸುವ ಕರ್ತು, ಕರ್ಮ, ಕರಣ ಮುಂತಾದವುಗಳನ್ನು ಕರಣಾರ್ಥಕವನ್ನು ವಿಭಜಿಸಿ ಹೇಳುವ ಪ್ರತ್ಯಯಗಳು ವಿಭಕ್ತಿಯ ಪ್ರತ್ಯಯಗಳು. ಒಂದು ಸ್ವಲ್ಪ ನೋಡ್ತಾ ಹೋಗಿ ವಿಭಕ್ತಿ ಪ್ರತ್ಯಯದಲ್ಲಿ ಪ್ರಥಮ ಕರ್ತು, ಶರಣು, ಶರಣರು. ದ್ವಿತೀಯ ಅನ್ನು, ಶರಣನನ್ನು ಅಥವಾ ಶರಣರನ್ನ. ಇದರಲ್ಲಿ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ, ಪಂಚಮ, ಷಷ್ಠಿ, ಸಪ್ತಮಿ. ತೃತೀಯದಲ್ಲಿ ಕರಣಾರ್ಥ ಅಂತ ಹೇಳಿದರೆ ಅದನ್ನು ಇಂದದಿಂದ, ಶರಣನಿಂದ, ಶರಣರಿಂದ. ಅದೇ ಸಪ್ತಮಿಗೆ ಅಧಿಕರಣ ಅಂತ ಹೇಳ್ತೇವೆ, ಶರಣನಲ್ಲಿ, ಶರಣರಲ್ಲಿ. ಫುಲ್ ಸ್ಟಾಪ್ ಮಾಡಿ ಒಂದು ಸ್ವಲ್ಪ ನೋಡ್ತಾ ಹೋಗಿ. ಮುಂದೆ ಹರಲೀಲೆ, ಹರಿಹರ ಬರೆದಿದ್ದು ತುಂಬ ಇಂಪಾರ್ಟೆಂಟ್. ಹರಿಹರನ ಕಾಲ ಸುಮಾರು 1200. ಈತನ ಸ್ಥಳ ಹಂಪೆ, ಹಂಪೆಯ ವಿರೂಪಾಕ್ಷ ಈತನ ಆರಾಧ್ಯ ದೈವ. ರಗಳ ಕವಿಯೆಂದೇ ಪ್ರಸಿದ್ಧನಾಗಿರುವ ಹರಿಹರನ ಈತನ ಕೃತಿಗಳಲ್ಲಿ ಕೆಲವು ಸ್ಥಳ ಸ್ಫೂರ್ತಿಯಾಗಿ ಗದ್ಯದಲ್ಲಿದ್ದು ಭಕ್ತಿಭಾವ ಉತ್ಕಟವಾಗಿ ಮೂಡಿಬಂದಿದೆ. ಇವನ ಹರಿಹರನು ಪಂಚಾಪಶತಕ, ರಕ್ಷಶತಕ, ಮುಡಿಗೆಯ ಅಷ್ಟಕಗಳನ್ನು ವೃತ್ತ ಛಂದಸ್ಸಿನಲ್ಲಿ ರಚಿಸಿದ್ದಾನೆ. ಗಿರಿಚೆ ಕಲ್ಲಣ್ಣ ಅಂತ ಹೇಳುವಂಥದ್ದು ಪ್ರೌಢಚಂಪು ಕೃತಿ ಇದರಲ್ಲಿ ಇದೆ. ಮುಂದೆ ಪದಗಳ ಅರ್ಥ. ಅರಸು ಅಂದರೆ ಹುಡುಕು, ಅಹುದು ಅಂದರೆ ಸಂಶಯ ಪಡು, ಅವಂದಿರ್ ಅಂದರೆ ಅವರು, ಆವು ಅಂದರೆ ನಾವು, ಅನುವಾಗು ಅಂದರೆ ಸಿದ್ಧನಾಗು, ಅಪರಿಚಿತ ಅಂದರೆ ಮಿತವಿಲ್ಲದ ಅಥವಾ ಮಿತಿ ಇಲ್ಲದ ಎಂದರ್ಥ. ಈಯದೆ ಎಂದರೆ ಬಿಡದೆ, ಐತಂದು ಅಂದರೆ ಬಂದು, ಐಸಕ್ಕೆ ಅಂದರೆ ಅಷ್ಟಕ್ಕೆ ಅಥವಾ ಅಷ್ಟು ಹೊತ್ತಿಗೆ, ಕಮಲಜ ಅಂದರೆ ಬ್ರಹ್ಮ, ಗಜ ಎಂದರೆ ಆನೆ. ಗೌತಮನ ಗೋವು, ಬಡಕಲಾದ ಗೋವು ಎಂದರ್ಥ. ಚರಿತ್ರಂ ಅಂದರೆ ಕೆಲಸ, ಜೋಲ್ವ ಅಂದರೆ ಸಡಿಲವಾಗಿರುವ, ತಂಡುಲ ಅಂದರೆ ಅಕ್ಕಿ, ತೋವಲ್ ಅಂದರೆ ಚರ್ಮ, ನೆರೆ ಅಂದರೆ ಮುಪ್ಪಿನಿಂದ ಬರುವಂತಹ ಬಿದಿಕೂದಲು ಅಲ್ಲದೆ ಸುಕ್ಕಿ ಕಟ್ಟಿದ ಚರ್ಮ. ಆವು ಎಂದರೆ ನಾವು, ಇರೆ ಅಂದರೆ ಇರಳು, ಉದ್ದುಳಿಸು ಅಂದರೆ ಲೇಪಿಸು, ಓರ್ವನೆ ಅಂದರೆ ಒಬ್ಬನೇ, ಕಾರಣಿಕ ಅಂದರೆ ಅಸಾಧಾರಣ ಪುರುಷ, ಉಗ್ಗುಹೋ ಗೊಹೆಗೊಟ್ಟು ಅಂದರೆ ಗುರ್ಗುರ್ ಎಂದು ಶಬ್ದ ಮಾಡು, ಗೌತಮನ ಗೋವು ಅಂದರೆ ಬಡಕಲಾದ ಗೋವು, ಗಳಿಗೆ ಬಟ್ಟಲು ಅಂದರೆ ಗಳಿಗೆಯನ್ನು ಸೂಚಿಸುವ ಬಟ್ಟಲು, ನೆರವಿ ಅಂದರೆ ಸೇರಿದ ಜನ, ಭಿನ್ನಪ ಅಂದರೆ ವಿಜ್ಞಾಪನೆ, ಬೆಳ್ಳು ಅಂದರೆ ಬಿಳಿ, ಮತ್ರ ಅಂದರೆ ಭೂಮಿ, ಎಷ್ಟಿ ಎಂದರೆ ಊರುಗೋಲು, ವೇಷ್ಟಿ ಅಂದರೆ ಪಂಚೆ, ಶಿವಧಿಡು ಅಂದರೆ ಶಿವ ಎಂದು ಕೂಗು, ಶಿಥಿಲಾಕ್ಷರ ಎಂದರೆ
ತೊದಲು ಮಾತು ಅಥವಾ ತೊದಲು ನುಡಿ ಎಂದರ್ಥ. ಪ್ಲೀಸ್ subscribe my channel to get a TET series. I started already TET series of Kannada Vyakarana continues with English grammar along with the psychology as well the English as well maths. So please subscribe my channel and get more and more information. Thanks a lot for watching. From continuation ಟಿಪ್ಪಣಿ. ವಿರೂಪಾಕ್ಷ ಎಂದರೆ ಶಿವನ ಮತ್ತೊಂದು ಹೆಸರು. ಹಂಪೆಯಲ್ಲಿರುವ ವಿರೂಪಾಕ್ಷಕ ಹರಿಹರನ ಆರಾಧ್ಯ ದೈವ. ವಿರೂಪಾಕ್ಷ ಹರಿಹರನ ಆರಾಧ್ಯ ದೈವ. ಪುಷ್ಪದತ್ತ ಅಥವಾ ಪುಷ್ಪದತ್ತ ಅಂದರೆ ನಂಬಿಯಣ್ಣನ ಪೂರ್ವಜನನ ಜನ್ಮದ ಹೆಸರು. ಪರವೆ ಅಥವಾ ಸಂಕಿಲಿ ಅಂದರೆ ಇವರಿಬ್ಬರು ಪೂರ್ವಜನ್ಮದಲ್ಲಿ ಕೈಲಾಸದ ರುದ್ರಕೆನ್ನಿಕೆಯರಾಗಿದ್ದರು. ಅಲ್ಲಿದ್ದ ಇವರು ಮನಸ್ಸು ಮೋಹಕ್ಕೆ ಒಳಗಾದುದರಿಂದ ಮೋಹದ ಮಾಯೆಯನ್ನು ಕಳೆದುಕೊಳ್ಳೋ ಮಾನವರಾಗಿ ಹುಟ್ಟಿದರು. ಆದರೆ ಶಿವನ ಶಾಪಕ್ಕೆ ಗುರಿಯಾದವರು. ಇದನ್ನು ಸ್ವಲ್ಪ ಸ್ಟಾಪ್ ಮಾಡಿ ಇನ್ನೂ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ, ಜ್ಯೋತಿಷ ಎಂದರೆ ಜ್ಯೋತಿಷಾಸ್ತ್ರ ತಿಳಿದವನು. ಶಾಸ್ತ್ರ ಅಂದರೆ ಗ್ರಂಥಗಳನ್ನು ಮನನ ಮಾಡಿಕೊಂಡು ಸಂಪ್ರದಾಯಕ್ಕೆ ಚ್ಯುತಿ ಬಾರದಂತೆ ಬದುಕನ್ನು ಸಾಧಿಸುವ ಒಂದು ಧಾರ್ಮಿಕ ಮುಂದಾಳು ಅಥವಾ ಜ್ಯೋತಿಷಾಸ್ತ್ರವನ್ನು ತುಂಬ ತಿಳಿದವ ಎಂದರ್ಥ. ಕಮಲಜ ಅಂದರೆ ಕಮಲ ಎಂದರೆ ತಾವರೆ, ಜ ಎಂದರೆ ಜನಿಸಿದವನು, ಕಮಲದಲ್ಲಿ ಜನಿಸಿದವನು ಅಂದರೆ ಬ್ರಹ್ಮ. ಕಮಲಜ ಅಂದರೆ ಬ್ರಹ್ಮ ಎಂದರ್ಥ. ಕಾರಣಿಕ ಯಾವುದೋ ಒಂದು ತಪ್ಪಿಗಾಗಿ ಶಿವನ ಅವಕೃಪೆಗೆ ಒಳಗಾಗಿ ಭೂಲೋಕಕ್ಕೆ ಬಂದು ಆನಂತರ ಕೈಲಾಸದ ಗಣಪರಿವಾರದಲ್ಲಿ ಸೇರಿರುವುದೇ ಕಾರಣಿಕ ಅಥವಾ ಅವತಾರ ಪುರುಷ. ಬ್ರಹ್ಮೇತಿಕಾರ ಬೊಮ್ಮೇತಿಕಾರ ಅಥವಾ ಬ್ರಾಹ್ಮಣ ವಧೆಯನ್ನು ಮಾಡಿದವನು, ಬ್ರಹ್ಮ ಹತ್ಯಾ ದೋಷಕ್ಕೆ ಒಳಗಾದವನು ಬ್ರಹ್ಮೇತಿಕಾರ ಎನ್ನಬಹುದು. ಗಳಿಗೆ ಬೆಟ್ಟಲು ಎಂದರೆ ಒಂದು ದಿನಕ್ಕೆ ಅಂದರೆ ಒಂದು ಸೇರಿ 60 ಗಂಟೆ ಗಳಿಗೆ. ಒಂದು ಗಳಿಗೆಯನ್ನು ಅಳೆಯಲು ಈ ಬಟ್ಟಲನ್ನು ಬಳಸುತ್ತಿದ್ದರು. ಒಂದು ನಿರ್ದಿಷ್ಟ ಗಾತ್ರದ ಬಟ್ಟಲಿಗೆ ತಳದಲ್ಲಿ ನಿರ್ದಿಷ್ಟ ಗಾತ್ರದ ರಂಧ್ರವನ್ನು ಮಾಡಿ ಇನ್ನೊಂದರ ಬಟ್ಟಲ ಮೇಲೆ ತೂತು ಹಾಕಿ ಬಟ್ಟಲಿಗೆ ಬರುವಂಥ ನೀರನ್ನು ಅಳೆದು ಹೇಳುವಂತಹ ಒಂದು ಕಾನ್ಸೆಪ್ಟ್. ಮುಂದೆ ರಗಳೆ ಎಂಬುದು ರಗಟ ಎಂಬ ಸಂಸ್ಕೃತ ಪದದ ತದ್ಭವ ರೂಪ. ಕನ್ನಡದಲ್ಲಿ ಸಾಮಾನ್ಯವಾಗಿ ಉತ್ಸಾಹ, ಮಂದಾನಿಲ, ಲಲಿತ ಎನ್ನುವಂತಹ 3 ರಗಳೆಗಳು ಪ್ರಸಿದ್ಧವಾಗಿದೆ. ಉತ್ಸಾಹ, ಮಂದಾನಿಲ. ರಗಳೆಯಲ್ಲಿ ಇಂತಿಷ್ಟೇ ಸಾಲುಗಳು ಇರಬೇಕೆಂಬ ನಿಯಮವಿಲ್ಲ. ಆದರೆ ಎಲ್ಲ ಸಾಲುಗಳು ಸಮಾನವಾದ ಮಾತ್ರಗಣದಿಂದ ಕೂಡಿರುತ್ತದೆ. 2 ಸಾಲುಗಳಲ್ಲಿ ಪ್ರಾಸವಿರುತ್ತದೆ. ಮೊದಲಿಗೆ ಉತ್ಸಾಹ ರಗಳೆ ನೋಡ್ತಾ ಹೋಗೋಣ. ರಗಳೆ ಇದಕ್ಕೆ ಇಲ್ಲಿ ಒಂದು ಸ್ವಲ್ಪ ಕೊಟ್ಟು ಅದರ ಬೇಸ್ಡ್ ಇಲ್ಲಿ ಮಾತ್ರೆಗಳನ್ನು ಹಾಕಿ ವಿಂಗಡಣೆಯನ್ನು ಮಾಡಿದ್ದಾರೆ. ನೋಡ್ಬೋದು 3 ಮಾತ್ರೆಗಳ ಗುಂಪುಗಳಾಗಿ ಮಾಡಿದ್ದಾರೆ. ಮೊದಲನೆಯದು 3ರ 4 ಗುಂಪುಗಳಿದೆ. ಈ ರಗಳೆಯಲ್ಲಿ ಪ್ರತಿ ಸಾಲಿನಲ್ಲೂ 3 ಮಾತ್ರೆಗಳ 4 ಗಣಗಳುಂಟು. ಮೊದಲೆರಡು ಸಾಲುಗಳಲ್ಲಿ ಆದಿ ಮತ್ತು ಅಂತ್ಯಪ್ರಾಸಗಳು, ಮತ್ತೆರಡು ಸಾಲುಗಳಲ್ಲಿ ಅಂತರಪ್ರಾಸವು ಇರುವುದನ್ನು ಗಮನಿಸಬಹುದು. ಈ ರಗಳೆಗಳಲ್ಲಿ ಮೇಯ್ನಾಗಿ ಬರಬೇಕಾದಂಥದ್ದು ಪ್ರಾಸಗಳು, ಅದು ಇದ್ದೇ ಇರಬೇಕು. ಸೂತ್ರವನ್ನು ಬರೆದಿಟ್ಟುಕೊಂಡು ಮತ್ತೊಮ್ಮೆ ನೋಡ್ತಾ ಹೋಗಿ 2 ಸಾಲುಗಳಲ್ಲಿ ಪ್ರಾಸ ನಿಯಮವನ್ನಿಟ್ಟುಕೊಂಡು ಪ್ರತಿ ಪಾದದಲ್ಲಿ 3 ಮಾತ್ರೆಗಳ 4 ಗಣಗಳಿದ್ದು ಸಾಲುಗಳ ಸಂಖ್ಯೆ ನಿಯಮವಿಲ್ಲದೆ ಇರುವ ಪದ್ಯ ಜಾತಿಯೇ ಉತ್ಸಾಹ ರಗಳೆ ಎನಿಸುವುದು. ಮುಂದೆ ಮಂದಾನಿಲ ರಗಳೆ ನೋಡ್ತಾ ಹೋಗೋಣ ಏನಂತ. ಮಂದಾನಿಲ ರಗಳೆಯಲ್ಲಿ 4ರ 4 ಮಾತ್ರೆಗಳ ಗುಂಪುಗಳನ್ನು ಕಾಣ್ತಾ ಹೋಗ್ಬೋದು. ಕ್ವೆಶನ್ ಎಷ್ಟು ಬೇಕಾದರೂ ಇರ್ಬೋದು. ಫಸ್ಟ್ ಲೈನಲ್ಲಿ ನೃತ್ಯಂ, ಸೆಕೆಂಡ್ ಲೈನಲ್ಲಿ ಸತ್ಯಂ ಇದೆ. ಸೊ ಅಲ್ಲಿ ಪ್ರಾಸವಾಗಿದೆ.
ಈ ಪದ್ಯ ಭಾಗದಲ್ಲಿ ಪ್ರತಿಯೊಂದು ಪಾದದಲ್ಲೂ 4 ಮಾತ್ರೆಗಳ ಗಣಗಳಿವೆ. ಮೊದಲನೆಯದರಲ್ಲಿ ಮೂರಿತ್ತು, ಇಲ್ಲಿ 4 ಮೊದಲೆರಡು ಸಾಲುಗಳಲ್ಲಿ ಢ ಎಂಬ ಪ್ರಾಸಾಕ್ಷರವು ಮತ್ತೆರಡು ಸಾಲುಗಳಲ್ಲಿ ಕ ಎಂಬ ಪ್ರಾಸಾಕ್ಷರವು ಆದಿಪ್ರಾಸವಾಗಿ ಬಂದಿದೆ. ಅದೇ ರೀತಿ ಎರಡೆರಡು ಸಾಲುಗಳಲ್ಲಿ ಅಂತ್ಯಪ್ರಾಸವೂ ಇದೆ. ಸೂತ್ರ ಏನು ಹೇಳ್ತದೆ ಅಂತ ಹೇಳಿದ್ರೆ, 4 ಮಾತ್ರೆಗಳ 4 ಗಣಗಳು ಪ್ರತಿ ಪಾದದಲ್ಲೂ ಬಂದು ಎರಡೆರಡು ಸಾಲುಗಳಿಗೆ ಪ್ರಾಸ ನಿಯಮವಿರುವ ಪದ್ಯ ಜಾತಿಗೆ ಮಂದಾನಿಲ ಹೇಳ್ತೇವೆ. ಇಲ್ಲಿ 4ರ 4 ಭಾಗಗಳಿರಲೇಬೇಕು. ಹಾಗಿದ್ರೆ ಅದು ಮಂದಾನಿಲ, ರಗಳೆ, ಮತ್ತು ಇನ್ನೂ ಒಂದು ಅಲ್ಲಿ ಕಾನ್ಸೆಪ್ಟು ಏನಂತ ಹೇಳಿದರೆ ಇದಿರಲೇಬೇಕು, ಪ್ರಾಸ. ಲಲಿತರಗಳೆ ಅಂದರೆ 5 ಗುಂಪಿನ 4. ಆವಾಗ 3ರದ್ದು 4 ಆಯಿತು, ನೆಕ್ಸ್ಟಿಗೆ 4ರ 4 ಆಯಿತು. ಈಗ ಇದರಲ್ಲಿ 5 ಮಾತ್ರೆಗಳ 4 ಗುಂಪುಗಳು. ಅಷ್ಟೇ ಅಲ್ಲದೆ ಇಲ್ಲಿ ನಿಮಗೆ ನೋಡ್ಬೋದು ದೀರ್ಘಕ್ಷರ ಅಥವಾ ಒತ್ತಕ್ಷರದಲ್ಲಿ ಬರುವಂಥದ್ದು ಶಿಥಿಲ ದ್ವಿತ್ವ ಇರುವುದಕ್ಕಾಗಿ ಹಿಂದಿನ ಅಕ್ಷರ ಗು ಎಂಬುದು ಲಘುವಾಯಿತು. ಅದು ಕಾನ್ಸೆಪ್ಟ್ ಇರಲಿ. ಪದ್ಯದ ಪ್ರತಿಯೊಂದು ಸಾಲಿನಲ್ಲಿಯೂ 5 ಮಾತ್ರೆಗಳ 4 ಗಣಗಳಿವೆ. ಎರಡೆರಡು ಸಾಲುಗಳಲ್ಲಿ ಪ್ರಾಸವಿದೆ. ಪ್ರಾಸ ಎನ್ನುವಂತಹದ್ದು ಇಂಪಾರ್ಟೆಂಟ್ ಫಾರ್ ರಗಳೆ. ಸೂತ್ರ ಏನು ಹೇಳ್ತದೆ ಅಂತ ಹೇಳಿದರೆ, ಪ್ರತಿ ಪಾದದಲ್ಲೂ 5 ಮಾತ್ರೆಗಳ 4 ಗಣಗಳಿದ್ದು ಎರಡೆರಡು ಸಾಲುಗಳಲ್ಲಿ ಪ್ರಾಸವಿರುವಂತೆಯೇ ರಚಿಸಲ್ಪಟ್ಟ ರಗಳೆಯೇ ಲಲಿತ ರಗಳೆ. 5 ಮಾತ್ರೆಗಳ 4, ಅಷ್ಟು ಮಾತ್ರ ಅಲ್ಲ, 5 ಇರಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ಸ್ ಎ ಲಾಟ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಶ್ರುತಿ ಪೇರಾಲ್. ಥ್ಯಾಂಕ್ ಯು.